ಬಿಜೆಪಿಗೆ ಒಂದು ಸುದಿನ ಇವತ್ತು. ಪ್ರಮುಖವಾಗಿ ದೇಶದ ಗಮನವನ್ನು ಸೆಳೆದಾಗ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ ಚುನಾವಣೆ. ಇಡೀ ದೇಶ ಏನು, ಇಡೀ ಪ್ರಪಂಚ, ಎಸ್ಪೆಷಲಿ ಬಾಂಗ್ಲಾದೇಶ, ಪಾಕಿಸ್ತಾನನೂ ಕೂಡ ಈ ರಿಸಲ್ಟು ಬಾಂಗ್ಲಾದೇಶಕ್ಕೂ ಆಘಾತ ಆಗಿದೆ, ಪಾಕಿಸ್ತಾನಕ್ಕೂ ಆಘಾತ ಆಗಿದೆ. ಅಸ್ಸಾಮಲ್ಲಿ ಬಿ ಜೆ ಪಿ ದೊಡ್ಡ ಬಹುಮತದೊಂದಿಗೆ ಈಗಿರೋ ಟ್ರೆಂಡಲ್ಲಿ ಲೀಡ್ ಬರ್ತಾ ಇದೆ, ಟ್ರೆಂಡ್ ಲೀಡ್. ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲೂ ಕೂಡ ಬಿ ಜೆ ಪಿ ಟ್ರೆಂಡು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಮತ್ತು ಪುದುಚೇರಿಯಲ್ಲಿ ಕಳೆದ ಬಾರಿನೂ ಎನ್ ಡಿ ಎ ಸರ್ಕಾರ ಇತ್ತು, ಈ ಬಾರಿನೂ ಎನ್ ಡಿ ಎ ಸರ್ಕಾರ ದೊಡ್ಡ ಅಂತರದಲ್ಲಿ ಎನ್ ಡಿ ಎ ಸರ್ಕಾರ ಬರ್ತಾ ಇದೆ. ತಮಿಳುನಾಡಲ್ಲಿ ಬಿ ಜೆ ಪಿ ಮತ್ತು ಅಣ್ಣಾ ಡಿ ಎಂ ಕೆ ವಿಚಾರವಾಗಿ ಮಾಧ್ಯಮದಲ್ಲಿ ಸಮೀಕ್ಷೆಗಳಲ್ಲಿ ಎಲ್ಲರೂ ಕೂಡ 10, 15, 20 ಈ ಥರ ಸ್ಥಾನಗಳನ್ನು ತೋರಿಸ್ತಾ ಇದ್ರು. ಒಂದೇ ಒಂದು ಸಮೀಕ್ಷೆ ಬಿಟ್ಟರೆ ಇನ್ನೆಲ್ಲನೂ ಕೂಡ ಡಿ ಎಂ ಕೆ ಗೆಲ್ಲುತ್ತೆ, ಡಿ ಎಂ ಕೆ. ಈಗ ಡಿ ಎಂ ಕೆ ಒಂದು ರೀತಿ ಹತಾಶ ಮನೋಭಾವದಲ್ಲಿ ಗೂಡು ಸೇರಿದ್ದಾರೆ. ಇವತ್ತು ಅಣ್ಣಾ ಡಿ ಎಂ ಕೆ, ಎನ್ ಡಿ ಎ ಒಳ್ಳೆಯ, ನಾವು ಬಯಸಿದ್ದಕ್ಕಿಂತ ಹೆಚ್ಚು ಲೀಡ್ ಬರ್ತಾ ಇದೆ ಅಲ್ಲಿ. ಅದೇ ರೀತಿ ಕೇರಳದಲ್ಲೂ ಕೂಡ ಬಿ ಜೆ ಪಿ ತನ್ನ ಖಾತೆಯನ್ನು ಪ್ರಾರಂಭ ಮಾಡುವಂಥ ಒಂದು ಉದ್ದೇಶ ಕಾಣ್ತಾ ಇದೆ. ಒಟ್ಟಾರೆ ಇವತ್ತು ನಮಗೆ ಭಾಳ ಇಂಪಾರ್ಟೆಂಟ್ ಇದ್ದಿದ್ದು ವೆಸ್ಟ್ ಬೆಂಗಾಲು ಮತ್ತು ಅಸ್ಸಾಂ. ಯಾಕಂದರೆ ನಮ್ಮ ಗಡಿಯಲ್ಲಿ ಕಳೆದ 20 ವರ್ಷದಿಂದನೂ ಕೂಡ ನಾವು ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯ ಬೇಲಿ ಹಾಕೋಕ್ಕೆ ಮಮತಾ ಬ್ಯಾನರ್ಜಿಯವರು ಬಿಟ್ಟಿರಲಿಲ್ಲ. ಸುಮಾರು 2 ಕೋಟಿಯಷ್ಟು ಬಾಂಗ್ಲಾದೇಶಿಯರು ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ದೇಶದ ಎಲ್ಲ ಭಾಗ, ಕರ್ನಾಟಕದಲ್ಲೂ ಕೂಡ ಒಂದು 10 ಲಕ್ಷ ಜನ ಬಂದು ಸೇರ್ಕೊಂಬಿಟ್ಟಿದ್ದಾರೆ. ಅಲ್ಲಿನ ಎಂ ಪಿ, ಬಾಂಗ್ಲಾದೇಶದ ಎಂ ಪಿ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದ್ದಾರೆ. ಇನ್ಮೇಲೆ ಯಾರು ನುಸುಳುಕೋರು ಭಾರತಕ್ಕೆ ಹೋಗಿದ್ರು ಅವರೆಲ್ಲ ವಾಪಸ್ ಬಂದರೆ ನಮ್ಮ ಗತಿ ಏನು ಅಂತ. ಅಂದರೆ ಆ ರೀತಿ ಭಯ. ಮಮತಾ ಬ್ಯಾನರ್ಜಿ ಅಂದರೆ ನುಸುಳುಕೋರರಿಗೆ ಸ್ವರ್ಗ ಮಾಡಿದರು. ಮಮತಾ ಬ್ಯಾನರ್ಜಿ ಅಂದರೆ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡುವಂಥ ಬಾಂಗ್ಲಾದೇಶಿಯರಿಗೆ ಒಂದು ರೀತಿ ಬಾಗಿಲು ತೆಗೆದಿದ್ರು. ಇವತ್ತು ಆ ಬಾಗಿಲುಗಳೆಲ್ಲ ಬಂದಾಗುವಂಥ ಒಂದು ಸನ್ನಿವೇಶ ದೇಶದ ಭದ್ರತೆಗೆ, ಇವತ್ತು ಈ ಚುನಾವಣೆ ದೇಶದ ಭದ್ರತೆಗೆ ದೊಡ್ಡ ಒಂದು ಹಾದಿಯನ್ನು ಮಾಡಿಕೊಟ್ಟಿದೆ, ಸುವರ್ಣ ಹಾದಿ ಇದು. ಇದರಿಂದ ನಮ್ಮ ದೇಶಕ್ಕೆ ನುಸುಳುಕೋರರಾಗಿ ಬಂದು ದೇಶದಲ್ಲಿ ಭಯೋತ್ಪಾದನೆಗಳನ್ನೇನು ಮಾಡ್ತಾಯಿದ್ರು ಅದಕ್ಕೆ ತಡೆ ಬೀಳುವಂಥ ಕಾಲ ಸನ್ನಿಹಿತ ಆಗಿದೆ. ಇವತ್ತಿರೋ ಟ್ರೆಂಡ್ ಪ್ರಕಾರ, ಈಗಿರೋ ಟ್ರೆಂಡ್ ಪ್ರಕಾರ ದೇಶದಲ್ಲಿ ಬಿ ಜೆ ಪಿ, ನರೇಂದ್ರ ಮೋದಿ, ಅಮಿತ್ ಶಾ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಬಿ ಜೆ ಪಿಯ ಅಧ್ಯಕ್ಷರು ನವೀನ್ ಅವರು, ಎಲ್ಲರೂ ಕೂಡ ಇವರೆಲ್ಲರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸಿಂದ ಇವತ್ತು ದೇಶದಲ್ಲಿ ಬಿ ಜೆ ಪಿಯ ದೊಡ್ಡ ಅಲೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರ್ನಾಟಕದಲ್ಲಿ 2 ಬೈ ಎಲೆಕ್ಷನ್ ನಡೀತಾ ಇತ್ತು. ಆ ಬೈ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಒಂದು ರೀತಿ ಕುತಂತ್ರ ಮಾಡಿದೆ. ಆದರೂ ಕೂಡ ನಾವು 1 ಸೀಟಾದರೂ, 2 ಪ್ರಯತ್ನ ನಡೀತಾ ಇದೆ, 1 ಸೀಟಾದರೂ ಗೆಲ್ಲುವಂಥ ವಾತಾವರಣ. ನಾನಲ್ಲಿ ನಮ್ಮ ಸಿದ್ದೇಶ್ ಅವರಿಗೆ ಫೋನ್ ಮಾಡಿದ್ದೆ, ನಮ್ಮ ಎಂ ಪಿ ಆಗಿದ್ದಂಥವರು. ಅವರು ಕೂಡ ಹೇಳಿದ್ರು ನಮಗೆ ಅಲ್ಲಿ ಗ್ರಾಮಾಂತರದಲ್ಲಿ ಹೆಚ್ಚು ಓಟ್ ಬರುತ್ತೆ, ನಾವು ಗೆಲ್ತೀರಿ, ಅದನ್ನು ದಾವಣಗೆರೆಯನ್ನು ನಾವು ಗೆಲ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಬಾಗಲಕೋಟೆಯಲ್ಲಿ ಫೈಟ್ ನಡೀತಾ ಇದೆ, ನೋಡೋಣ, ಅದು ಕಾದು ನೋಡ್ತೀರಿ ಅದನ್ನು. ಇದು ಗೆಲ್ಲುವಂಥ ವಾತಾವರಣ ದಾವಣಗೆರೆಯಲ್ಲಿ ನಾವು ಕಾಣ್ತಾ ಇದ್ದೀರಿ. ಒಟ್ಟಾರೆ ದೇಶದ ಭದ್ರತೆಗೆ ಅಪಾಯ ಒಡ್ಡಿರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ ಇವತ್ತು ಬಿ ಜೆ ಪಿಯ ವಶ ಆಗೋದ್ರಿಂದ ದೇಶದ ಭದ್ರತೆ ಇನ್ನಷ್ಟು ಒಳ್ಳೆಯ ಭದ್ರತೆಯನ್ನು ಕೊಡುವಂಥದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ನಾನು ಈ ಎಲ್ಲ ಬೆಳವಣಿಗೆ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಮೊದಲ ಹಂತದ ಏನು ಲೀಡ್ ಬರ್ತಾ ಇದೆ, ಇದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ದಾವಣಗೆರೆಯಲ್ಲಿ ಸರ್ ನಿರೀಕ್ಷೆ ಮಾಡಿದ್ರಿ, ಆದರೆ ಅಲ್ಲಿ ಯಾವ ಬೇರೆ ಬೇರೆ ಫ್ಯಾಕ್ಟ್ರಿಗಳು ನಿಮ್ಗೆ ಲಾಭ ಆಗಿದೆ ಯಾವ ರೀತಿ? ಹೌದು, ನೋಡಿ, ಚುನಾವಣೆ ಅಂದಮೇಲೆ ಯುದ್ಧ ಅಂದಮೇಲೆ ಅದೆಲ್ಲನೂ ಕೂಡ ಬೇರೆ ಬೇರೆ ಫ್ಯಾಕ್ಟ್ರಿಗಳ್ನು
ಇಂಪಾರ್ಟೆಂಟ್ ಆಗ್ತದೆ. ಅಲ್ಲಿನೂ ಕೂಡ ಮುಸಲ್ಮಾನರಲ್ಲಿ ದೊಡ್ಡ ಒಂದು ಆತಂಕ ಕ್ರಿಯೇಟ್ ಆಗಿತ್ತು. ಕಾಂಗ್ರೆಸ್ಸು ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಕಾಂಗ್ರೆಸ್ಸು ದ್ರೋಹ ಬಗ್ದಿದೆ, ನಮಗೆ ಕಾಂಗ್ರೆಸ್ಗೆ ಮುಸಲ್ಮಾನರ ಓಟ್ ಬೇಕೇ ಹೊರತು ಅವರ ಒಳಿತು ಬೇಕಾಗಿಲ್ಲ, ಅವರ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥದ್ದು ಕಾಂಗ್ರೆಸ್ ಕೊಡ್ತಾ ಇಲ್ಲ. ಒಂದು ರೀತಿ ಮುಸಲ್ಮಾನರಂತ ಮಲತಾಯಿ ಧೋರಣೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಗೆಲ್ಲಕ್ಕೆ ಮಾತ್ರ ನಾವು ಬೇಕು, ಅಧಿಕಾರ ಬಂದಾಗ ನಾವು ಬೇಡ ಅನ್ನೋದು ಭಾವನೆ ಮುಸಲ್ಮಾನರಲ್ಲಿ ಬಂದಿದೆ ಈಗ. ಅದರಿಂದ ಅವರು ಎಚ್ಚರಗೊಳ್ತಾ ಇದ್ದಾರೆ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ 3 ಬಾರಿ ಆಗಿದ್ದಾರೆ. ನಮಗೇನು ತೊಂದರೆ ಆಗಿದೆ? ಏನು ತೊಂದರೆ ಆಗಿಲ್ಲ. ಭಾಳ ಅನುಕೂಲಗಳ ಕೂಡ ಆಗಿದೆ. ಅದರಿಂದ ಕಾಂಗ್ರೆಸ್ ನಮ್ಮನ್ನು ಏನು ಬೆದರಿಕೆ ಬೊಂಬೆಯಾಗಿ ಇಟ್ಕೊಂಡಿದ್ರು, ಅದು ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿದ್ರೆ 100% ಮುಸಲ್ಮಾನರ ಎಚ್ಚರಿಕೆಯ ಒಂದು ಮಾತು ಕೂಡ ಈ ಚುನಾವಣೆಯಲ್ಲಿ ಆಗುತ್ತೆ. ಅದು ಕೂಡ ಒಳ್ಳೆಯದು. ದೇಶದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಏನು ಬೆದರಿಕೆ ಬೊಂಬೆಯಾಗಿ ಯೂಸ್ ಮಾಡ್ತಾಯಿದ್ರು ಮುಸಲ್ಮಾನರನ್ನು, ಅದಕ್ಕೊಂದು ಅಂತ್ಯ ಆಡೋಕ್ಕೆ ಆಗ್ತದೆ. ಇನ್ನು ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೊನೆಯ ಹಂತದಲ್ಲಿ ನಮಗಿರೋವಂಥ ಮಾಹಿತಿ ಪ್ರಕಾರ ಎಲ್ಲರೂ ಹೊರಗಡೆ ಹೋದ್ಮೇಲೆ BJPಯ ಕಾರ್ಯಕರ್ತರು ನಾವು ಯಾರ್ಯಾರು ಕ್ಯಾನ್ವಾಸ್ ಎಲ್ಲ ಬಂದ ಮೇಲೆ ಅಲ್ಲಿ ಕಾಂಗ್ರೆಸ್ ಅವರು ಅಧಿಕಾರದ ದುರ್ಬಳಕೆ ಮಾಡ್ಕೊಂಡು ಅಲ್ಲಿನ ಕೆಲವು ಶಾಸಕರು ಹೊರಗಡೆಯಿಂದ ಹೋಗಿ ಅಲ್ಲಿ ಹಣ ಹಂಚಿರೋದು ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಅದು ಕೂಡ ನನಗೆ ಬೆಳಗ್ಗೆ ಫೋನ್ ಬಂದಿತ್ತು. ಆ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ತಾಯಿದ್ದೀರಿ. ಹಣ ಹಂಚಿರೋದ್ರ ಬಗ್ಗೆ ನಮಗೆ ದಾಖಲೆಗಳು ಸಿಗ್ತಾ ಇದೆ. ಎಲ್ಲರೂ ಆಚೆ ಬಂದ ಮೇಲೆ ಅವ್ರು ಮಾತ್ರ ಒಳಗಡೆ ಇದ್ದು ರೆಸಾರ್ಟ್ಗಳಲ್ಲಿ ಹಣ ಹಂಚಿರೋವಂಥದ್ದು ದಾಖಲೆಗಳು ಬರ್ತಾ ಇದೆ. ನೋಡೋಣ, ಅದು ಪ್ರಯತ್ನ ನಡೀತಾ ಇದೆ. ಆದರೆ ಅಲ್ಲಿ ಹಣದ ಪ್ರಭಾವ ಹೆಚ್ಚಿಗೆ ಕಂಡು ಬರ್ತಾ ಇದೆ ಬಾಗಲಕೋಟೆ ಕಾಂಗ್ರೆಸ್ ಪಾರ್ಟಿಯಿಂದ. ನಾನು ಕೇಳಿದೆ ನೆನ್ನೆ ಪತ್ರಿಕೆಯಲ್ಲಿ, DK ಶಿವಕುಮಾರ್ ಅವರು ಅಲ್ಲಿ ರೆಸಾರ್ಟ್ಗಳನ್ನು ಬುಕ್ ಮಾಡಿದ್ದಾರೆ. ಅಸ್ಸಾಮಲ್ಲಿ ಏನೋ ಒಂದು ಕಾಂಗ್ರೆಸ್ಗೆ ಏನೋ ಒಂದು ದೊಡ್ಡ ಗೆಲುವು ಬರ್ತಾ ಇದೆ ಅಂತ. ನಾನು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ಗೆ ಇಲ್ಲೇ ಎಲ್ಲ ನಾವು ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಮಾಡಿಕೊಡೋದು ಒಳ್ಳೆಯದು. ಅಲ್ಲೋಗಿ ರೆಸಾರ್ಟ್ ಹೆಂಗೆ ಮಾಡೋಕ್ಕೆ ಹೋಗ್ತೀರಪ್ಪ? ಇಲ್ಲಿ ರೆಸಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ MLAಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಫ್ಲಡ್ ರೀತಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ರಿಟೈನ್ ಆಗಬೇಕು ಅಂತ. ಈಗ ಖರ್ಗೆ ಅವರು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರೋಕ್ಕೆ ರೆಡ್ ಕಾರ್ಪೆಟ್ ಹಾಕ್ಕೊಂಡಿದ್ದಾರೆ. ಅವರೇ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಅದಕ್ಕೆ ರೆಡ್ ಕಾರ್ಪೆಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪರಮೇಶ್ವರ್ ಅವರು ಸೇರಿ. ಅವರು ಡೆಲ್ಲಿ ಬಿಟ್ಟು ಕರ್ನಾಟಕದ ಕಡೆ ಮುಖ ಮಾಡಿರೋದ್ರಿಂದ ಇನ್ನು DK ಶಿವಕುಮಾರ್ ಅವರು ಅಸ್ಸಾಂಗೆ ಹೋಗಿ ರೆಸಾರ್ಟ್ ಮಾಡಿ ಅಲ್ಲಿ ಊಟ ಮಾಡೋದು ಬದಲು ಇಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರಲಿ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಭಾಳ ಹೀನಾಯ ಸೋಲನ್ನು ಕಾಣ್ತಾ ಇದೆ. ಅಸ್ಸಾಮಲ್ಲಿ ಹೀನಾಯ ಸೋಲನ್ನು ಕಾಣ್ತಾ ಇದೆ ಈಗಿರೋ ಟ್ರೆಂಡ್ ಪ್ರಕಾರ. ಅವರು ಗೋವಾಗೆ ಹೋದಾಗೂ ಎಡು ಬಿದ್ದಿದ್ದಾರೆ, ಅಸ್ಸಾಂಗೆ ಹೋದಾಗೂ ಎಡು ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತಮಿಳ್ನಾಡಿಗೂ ಹೋಗಿದ್ರು, ಅಲ್ಲೂ ಕೂಡ ಬೋರ್ಡ್ ಇಲ್ದಂಗೆ ಆಗಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೋರ್ಡ್ಗೆ ಇದ್ದಂಗೆ ಕಾಣಿಸಿಲ್ಲ, ಎಲ್ಲೂ ಒಂದು ಸೀಟು ಇಲ್ಲ ತಮಿಳ್ನಾಡಲ್ಲಿ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋಲ್ತೈತೋ ಅಲ್ಲಿ ತಗೊಂಡೋಗಿ DK ಶಿವಕುಮಾರ್ನ ಹಾಕ್ತಾರೆ. ಜಮೀರ್ನ ಎಲ್ಲೆಲ್ಲಿ ಗೆಲ್ತೈತೋ ಜಮೀರ್ ತೊಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ. ಒಟ್ಟಿನಾಗೆ DK ಶಿವಕುಮಾರ್ಗೆ ತುಳಿಯೋಕ್ಕೆ ಏನೇನು ಬೇಕೋ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ DK ಶಿವಕುಮಾರ್ ಆದಷ್ಟು ಬೇಗ ಈ ಮನೆಯೊಂದು 3 ಬಾಗಿಲಾಗಿದೆ, ಈಗ 3 ಮುಖ್ಯಮಂತ್ರಿಗಳಾಗೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಆ ಬಾಗಿಲಿನಿಂದ ಹೊರಬರೋಕ್ಕೆ ಫಸ್ಟು ಪ್ರಯತ್ನ ಮಾಡಲಿ. ಅಸ್ಸಾಂಗೇನು ಅವಶ್ಯಕತೆ ಇಲ್ಲ, ಹೋಗಿ ಸುಮ್ಮನೆ ಟಿಕೆಟ್ ವೇಸ್ಟು, ಅಲ್ಲಿ ರಿಸಾರ್ಟ್ ಬುಕ್ ಮಾಡಿದ್ರೆ ಹೋಟ್ಲು ವೇಸ್ಟು. ಅದಕ್ಕೋಸ್ಕರ ಇಲ್ಲೇ ಆರಾಮಾಗಿರೋದು ಒಳ್ಳೆಯದು ಅಂತ ನನ್ನ ಭಾವನೆ. ಎಲ್ಲೂ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲೂ BJP ಬರುತ್ತೆ ಅಂತ ಭಾಳಷ್ಟು ಸರ್ವೆ, ಅತಿ ಹೆಚ್ಚು ಸರ್ವೆ ತಮಿಳ್ನಾಡಲ್ಲಿ BJP ಬರುತ್ತೆ ಅಂತ ಕೊಟ್ಟಿದ್ದರು. ಅಸ್ಸಾಮಲ್ಲಂತೂ ಒಂದು ಸೈಡ್ ಎಲ್ಲರೂ ಕೂಡ ಅಸ್ಸಾಮಲ್ಲಿ BJP ಗೆಲ್ಲುತ್ತೆ ಅಂತ ಕೊಟ್ಟಿದ್ದರು. ಪುದುಚೇರಿನೂ ಕೂಡ ಯಾರು BJP ಗೆಲ್ಲುತ್ತೆ ಅಂತ ಕೊಟ್ಟಿದ್ದರು. ಆದರೆ ತಮಿಳ್ನಾಡದು ಮಾತ್ರ ವಿಚಿತ್ರವಾಗಿ ಒಂದು ಸಮೀಕ್ಷೆಗಳು ಕೊಟ್ಟಿದ್ದರು. DMK ಬಂದೇ ಬಂದುಬಿಡುತ್ತೆ, ಸರ್ಕಾರ ಮಾಡುತ್ತೆ ಅಂಥೇಳಿ ಎಲ್ಲ ಕೊಟ್ಟಿದ್ದರು. ಅದು ಸ್ವಲ್ಪ ಸಮೀಕ್ಷೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಉಳಿದಂತೆ ಸಮೀಕ್ಷೆಗಳು
ಆಲ್ಮೋಸ್ಟ್ ಆಲ್ ನಿಜ ಆಗಿರೋದು ಕಂಡು ಬರ್ತಾ ಇದೆ. ಹಿನ್ನಡೆ ಇದು ಬೈ ಎಲೆಕ್ಷನ್ನು, ಕಾಂಗ್ರೆಸ್ ಹಣದ ಹೊಳೆ ಹರಿಸಿದ್ದಾರೆ. ನಾನು ಹೇಳಿದ್ನಲ್ಲ, ಚುನಾವಣೆ ವೋಟಿಂಗ್ ಆಗಕ್ಕೆ ಮುಂಚೆನೇ ಅಲ್ಲಿ ರೌಡಿಸಮ್ ಮಾಡೋವಂಥದ್ದು, ಹಣ ಹಂಚೋದು, ಇದು ಅಂತ ಅದಕ್ಕೆ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ. ನೋಡೋಣ.